ಪ್ರಧಾನಿ ನರೇಂದ್ರ ಮೋದಿ ದೇಶದ್ರೋಹಿ ಅನ್ನುವಂಥ ಪರಿಷತ್ನ ಸದಸ್ಯ ನಾಸಿರ್ ಅಹಮದ್ ಈ ಕೂಡಲೇ ದೇಶದ ಜನತೆಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಬಿಜೆಪಿ ಮಾಧ್ಯಮ ವಕ್ತಾರರಾದ ಕೆಂಬೋಡಿ ನಾರಾಯಣಸ್ವಾಮಿ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಕೋಲಾರದಲ್ಲಿ ಪತ್ರಿಕಾ ಹೇಳಿಕೆ ಕೊಟ್ಟಿರುವಂತಹ ಅವರು, ಕಾಂಗ್ರೆಸ್ ಪಕ್ಷದವರು ಭಾರತ ದೇಶದ ಪ್ರೇಮಿಗಳಲ್ಲ, ಪಾಕಿಸ್ತಾನಕ್ಕೆ ಜೈಕಾರ ಹಾಕುವಂತ ದೇಶದ್ರೋಹಿಗಳು. ಇಲ್ಲಿಯ ಗಾಳಿ, ಅನ್ನ, ನೀರು ತಿಂದು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಅವರು ವಿಧಾನ ಪರಿಷತ್ ಕಲಾಪದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ದೇಶದ್ರೋಹಿ ಅನ್ನುವಂತ ಹೇಳಿಕೆ ಕೊಟ್ಟಿರುವಂಥದ್ದು ಖಂಡನೀಯ. ಈ ಕುರಿತು ಸಭಾಪತಿಗಳು ಗಂಭೀರವಾಗಿ ಪರಿಗಣಿಸಿ ನಜೀರ್ ಅಹಮದ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಇಲ್ಲದೇ ಇದ್ರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿ ಕೆಂಬೋಡಿ ನಾರಾಯಣಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಬಾಯ್ಬಿಡುಕರಾಗಿಬಿಟ್ಟಿದ್ದಾರೆ. ಇವತ್ತು ಸೆಷನ್ನಲ್ಲಿ ವಿಧಾನ ಪರಿಷತ್ನಲ್ಲಿ ನಜೀರ್ ಅಹಮದ್ರವರು ಒಬ್ಬ ನಿಷ್ಠಾವಂತ ದೇಶದ ಪ್ರಧಾನಿ, ಭಾರತಾಂಬೆ ಪುತ್ರ ಅವರು. ಇವತ್ತು ಅಂಥವರ ಬಗ್ಗೆ ದೇಶದ್ರೋಹಿ ಎಂದು ಬಿಂಬಿಸುವಂಥ ಕೆಲಸ ಮಾಡ್ತಾನಂದರೆ ಇವರು ಬಾಯಿಯಲ್ಲಿ ಏಸಿಗೆಯನ್ನು ತಿಂದಿರ್ತಾರೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಜೀರ್ ಅಹಮದ್ ಅವರು CM ಆಪ್ತ ಕಾರ್ಯದರ್ಶಿ ಆಗಿದ್ದಾರೆ. ಇವತ್ತು ಅಷ್ಟಾದರೂ ಸಹ ವಿಧಾನ ಪರಿಷತ್ನಲ್ಲಿ ಮಾತಾಡೋದನ್ನು ಕಲ್ತ್ಕೋಬೇಕು. ಅವರು ಹಿರಿಯರಿದ್ದಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಇಲ್ಲಿನ ಊಟ ಮಾಡಿ, ಇಲ್ಲಿನ ಮಣ್ಣಿನ ಸೌದು, ಇಲ್ಲಿನ ಗಾಳಿ ನಿಷ್ಪಕ್ಷಿ ಪಾಕಿಸ್ತಾನ ಪ್ರೇಮಿಗಳು ಇವರು. ಇದು ಇಂಡಿಯಾ ಪ್ರೇಮಿಗಳಲ್ಲ, ಅವರು ಭಾರತ ದೇಶದ ಪ್ರೇಮಿಗಳಲ್ಲ, ಪಾಕಿಸ್ತಾನ ಪ್ರೇಮಿಗಳು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನೇ ಬಂಧಿಸಲ್ಲ ಇವರು ಕಾಂಗ್ರೆಸ್ನವರು. ಸೆಷನ್ನಲ್ಲಿ ಇವತ್ತು ಏನು ನರೇಂದ್ರ ಮೋದಿಯವರ ಬಗ್ಗೆ ಅವಹೇಳನವಾಗಿ ಮಾತಾಡಿದರೆ ಈ ಕೂಡಲೇ ಇದನ್ನು ಸೆಷನ್ನಿಂದ ಆಚೆ ಹಾಕಬೇಕು, ಸಸ್ಪೆಂಡ್ ಮಾಡಬೇಕು. ಇವತ್ತು ಸಸ್ಪೆಂಡ್ ಮಾಡಿ ಈ ಕೂಡಲೇ ಸ್ಪೀಕರ್ ಅವರು ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಆದರೂ ಅವರು ಬುದ್ಧಿ ಕಲ್ತ್ಕೋಬೇಕು. ಇಲ್ಲಾಂದರೆ ಇಡೀ ದೇಶ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ನಿಲ್ಲುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನಜೀರ್ ಅಹಮದ್ ಅವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ಅವ್ರಿಗೆ ಕ್ಷಮೆ ಕೇಳಬೇಕು. ಈ ದೇಶದ ಜನ ಕ್ಷಮೆ ಕೇಳಬೇಕು. ನೀವು ಇವತ್ತು ನಿಮಗೇನಾಗ್ಬಿಟ್ಟಿದೆ ಅಂದರೆ, ನಿಮ್ಮ ಪಾಕಿಸ್ತಾನ ಇಲ್ಲಿ ಊಟ ಮಾಡ್ತೀರಿ, ಪಾಕಿಸ್ತಾನ ಪ್ರೇಮ ನಿಮ್ಮದು. ವಿಧಾನಸೌಧದಲ್ಲಿ ನನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತೀರಿ, ನಿಮಗೆ ಮಾನ ಮರ್ಯಾದೆ ಇಲ್ಲ. ಇಷ್ಟೆಲ್ಲ ಆದರೂ ಸಹ ಸಿದ್ದರಾಮಯ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಏನು ವೋಟ್ ಬ್ಯಾಂಕ್ ರಾಜಕಾರಣ ಇವ್ರದ್ದು. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇವತ್ತು ಮುಸ್ಲಿಮರು ಓಲೈಕೆ ಮಾಡುವಂಥ ಸ್ಥಿತಿಗೆ ಈ ಸಿದ್ದರಾಮಯ್ಯ ತಿದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ತಕ್ಕ ಉತ್ತರ ನೀಡ್ತಾರೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.